ನಾಳೆ ಕಾಲ ಯಮನರು ಬಂದು ಕೇಳಿದಾಗ ಏನು ಹೇಳ್ತೀರಿ? ರೊಕ್ಕ ಗಳಿಸಿದ್ರಿ, ಅದು ನಿಮ್ಮ ಹೆಂಡರ ಮಕ್ಕಳಿಗಾಯಿತು. ಎಲ್ಲ ರೊಕ್ಕ ಮಕ್ಕಳಿಗಾಯ್ತಲ್ಲ. ಹೆಂಡರು ಮಕ್ಕಳು ತಿರುಗಿ ಬಿದ್ದಾಗ ಮಂಗ ನೀನು ತಿರುಗಿದೆಯಲ್ಲ ತಮ್ಮ, ನೀನು ತಿರುಗಿದೆಯಲ್ಲ. ನಾವೆಲ್ಲ ಏನ ಮಾಡ್ತೀವಿ? ಎಷ್ಟೆಲ್ಲ ಆಸ್ತಿ ಮಾಡಕತ್ತೀವಿ, ರೊಕ್ಕ ಗಳಿಸಕತ್ತೀವಿ, ಬಂಗಾರ ಗಳಿಸಕತ್ತೀವಿ. ಯಾರಿಗಾಗಿ? ಹೆಂಡರ ಮಕ್ಕಳ ಸಲುವಾಗಿ. ಒಂದಲ್ಲ ಒಂದು ದಿವಸ ಮಡದಿ ಮಕ್ಕಳು ತಿರುಗಿ ಬಿದ್ದಾಗ ಹುಚ್ಚನಾಗಿ ತಿರುಗುತ್ತೀವ ತಮ್ಮ. ಅದಕ್ಕೆ ಹೇಳ್ತಾರ, ಶಿವ ಧ್ಯಾನ ಮಾಡು, ಪುರಾಣ ಪ್ರವಚನ ಕೇಳು. ಇಲ್ಲಿ ಏನಾಗ್ಯದ? ಯವಾನನಪ್ಪ ಸಿದ್ಧಲಿಂಗ ಮಹಾರಾಜ ಇವತ್ತು 2-3 ದಿವಸ ಅಪ್ಪನ ಪುರಾಣ ಕೇಳಿ. ಬಹಳ ಸುಂದರವಾದ ಪುರಾಣ ಅದ. ಹೊರಗಿನ ವಿಷಯ ಏನೋ ತೊಳಲ್ಲ, ಅಪ್ಪನ ಪುರಾಣ ಹೇಳ್ತೀವಿ ಡೈರೆಕ್ಟ್ ನಿಮಗೆಲ್ಲ. ನಿನ್ನೆ ದಿವಸ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಶ್ರೀಶೈಲಕ್ಕೆ ಹೋಗುವಂತ ಸಮಯದೊಳಗೆ, ಯಾವಾಗ ಸಿದ್ದಪ್ಪ ಮಹಾರಾಜನ ಮಗಳು ತೀರಿ ಹೋದ ಬಳಿಕ ಮಡದಿ ತನ್ನ ತವರೂರು ಮನೆಗೆ ಬಂದಾಗ ಸಿದ್ಧಲಿಂಗ ಮಹಾರಾಜ ಶ್ರೀಶೈಲಕ್ಕೆ ಹೋಗ್ತಾನೆ. ಯಾವಾಗ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಮಲ್ಲಯ್ಯನ ಧ್ಯಾನ ಮಾಡ್ತಾನ, ಮಲ್ಲಯ್ಯ ಮಲ್ಲಯ್ಯ ಅನ್ಕೋತ ಶ್ರೀಶೈಲಕ್ಕೆ ಹೋದ. ಶ್ರೀಶೈಲದೊಳಗ ನಿಮ್ಮಲ್ಲಿ ಹಂಗ ಮಲ್ಲಯ್ಯ ಜ್ಯೋತಿರ್ಲಿಂಗ ಅದಲ್ಲ, ಹಾಂಗೆ ಶ್ರೀಶೈಲದೊಳಗೆ ಜ್ಯೋತಿರ್ಲಿಂಗ ದರ್ಶನ ಮಾಡಿದ ಸಿದ್ಧಲಿಂಗ. ಮಲ್ಲಯ್ಯನ ದರ್ಶನ ಮಾಡ್ದ, ಬ್ರಹ್ಮರಾಮ ದೇವಿ ದರ್ಶನ ಮಾಡ್ದ. ಕಮರಿ ಮಠ ದರ್ಶನ ಮಾಡ್ಬೇಕಂದ್ರೆ ಸಿದ್ದಪ್ಪ ಮಹಾರಾಜ ಕಮರಿ ಮಠ ದರ್ಶನ ಮಾಡ್ಬೇಕಂದ. 1 ದಿವಸ ಅಲ್ಲ, 2 ದಿವಸ, 5-6 ತಿಂಗಳು ಕಮರಿ ಮಠ ಹುಡುಕದ ಕಮರಿ ಮಠ ಸಿಗಲಿಲ್ಲ ಸಿದ್ದಪ್ಪ ಮಹಾರಾಜಗ. 1 ದಿವಸ ಅಡಿಯೊಳಗೆ ಕುಂತು ಗುರುವಿನ ಧ್ಯಾನ ಮಾಡ್ತಾನೆ ಸಿದ್ದಪ್ಪ ಮಹಾರಾಜಪ್ಪ, ನಾನು ಕಮರಿ ಮಠದ ದರ್ಶನ ಮಾಡತ್ತ ಹೊಳ್ಳಿ ನಾನು ಊರಿಗೆ ಬರುವುದಿಲ್ಲ, ನನಗೆ ಕಮರಿ ಮಠ ದರ್ಶನ ಮಾಡಿಸುವ ಗುರುದೇವ ಅಂದ ಬಳಿಕ ಶಂಕರಲಿಂಗ ಮಹಾರಾಜ ಹಾವಿನ ರೂಪದ ಬರ್ತದ ಅಡವಿ ಒಳಗೆ. ಮುಂದ ಹಾವು ಹೋತದ, ಸಿದ್ದಪ್ಪ ಮಹಾರಾಜ ಹಿಂದಿನ ಹೊಂಟನ ಕಮರಿ ಮಠಕ್ಕೆ ಹೋಗಕ್ಕೆ ಸಮಯದೊಳಗೆ. ಅಲ್ಲಿ ಶ್ರೀಶೈಲ ಮಲ್ಲಯ್ಯ ಮುದುಕನಾಗಿ ಭೇಟಿ ಆದ ಸಿದ್ದಪ್ಪ ಮಹಾರಾಜಾಗ. ವಯಸ್ಸಾಗ್ಯದ, ಬಿಳಿ ಗಡ್ಡ, ಬಿಳಿ ಮೀಸಿ, ಕೈಯಾಗ ಕೋಲ್ ಹಿಡ್ಕೊಂಡು ಬಂದಾನ. ಹೇಳತ್ತಾನೆ ಮಲ್ಲಯ್ಯ ಸಿದ್ದಪ್ಪಗ, ಏ ಹುಡುಗ ಎಂತ ಹುಚ್ಚಿದ್ಯಪ್ಪ, ಅಲ್ಲಿ ಹೋಗ್ಬೇಡು, ಕಮರಿ ಮಠಕ್ಕ ಹೋದವ್ರು ಯಾರು ಹೊಳ್ಳಿ ಬಂದಿಲ್ಲ ಮಗನೇ, ಹೋಗಬೇಡ ಅಂದ ಬಳಿಕ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಯಾವಾಗ ಆದರೂ ಸಹಿತ ಮಲ್ಲಯ್ಯನ ಅನುಗ್ರಹ ಪಡ್ಕೊಂಡು ಗುರುವಿನ ಅಪ್ಪಣೆ ಪ್ರಕಾರ ಕಮರಿ ಮಠಕ್ಕೆ ಹೋದ. ಕಮರಿ ಮಠದೊಳಗೆ ಒಂದು ಸ್ಫಟಿಕ ಲಿಂಗ ಅದ. ಒಳಗೆ ಗವಿ ಒಳಗೆ ಹೋದ, ಯಾವಾಗ ಗವಿ ಬಾಗಿಲು ತಂದಕ್ಕೆ ತಾನೆ ಮುಚ್ಕೊಂಡು ಬಿಡ್ತತ್ತ. 2 ವರ್ಷ ಸಿದ್ದಪ್ಪ ಮಹಾರಾಜ ಅನ್ನ ಇಲ್ಲ, ನೀರಿಲ್ಲ, ಗಾಳಿ ಇಲ್ಲ. ಯಾವಾಗ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಯೋಗ ಸಮಾಧಿ ಒಳಗೆ ಕುಂದುಬಿಟ್ಟು 2 ವರ್ಷ ಪುಣ್ಯಾತ್ಮ. ನಮಗೆ 1 ದಿವಸ ಊಟ ನೀರು ಬಂದದ್ದು ಏನೋ ಆಗಿಬಿಡುತ್ತದೆ. 2 ವರ್ಷ ಸಿದ್ದಪ್ಪ ಮಹಾರಾಜ ಗವಿಯೊಳಗೆ ಕುಂತಾನ, ಗುರುವಿನ ಧ್ಯಾನ ಮಾಡಕಂತಾನ, ಮಲ್ಲನ ಧ್ಯಾನ ಮಾಡಕಂತಾನ. 2 ವರ್ಷ ಆದ ಬಳಿಕ ಯಾವಾಗ ಕಮರಿ ಮಠದ ಬಾಗಿಲ ತೆರೆದ ಬಳಿಕ ಮಲ್ಲಯ್ಯನ ಆಕಾಶವಾಣಿ ಕೇಳಿ ಬರ್ತದೆ, ಮಗ ಕಮರಿ ಮಠದ ಬಾಗಿಲ ತೆರೆದ ಹೊರಗೆ ಬಾ ಮಗನೇ ಅಂದ ಬಳಿಕ ಅವ ಸಿದ್ದಪ್ಪ ಮಹಾರಾಜ ಹೊರಗೆ ಬಂದತ್ ನೋಡಿ. ಕಮರಿ ಮಠ ಬಾಗಲ ಮುಚ್ಚುವ, ಇನ್ನ ಯಾರಿಗೆ ಸಿಕ್ಕಿಲ್ಲ ಕಮರಿ ಮಠ. ಅದು ಯಾವಾಗ ಗುಡ್ಡ ಹಿಂಗ ಬಾಗಲ ಮುಚ್ಚತದ ತೆರಿತ, ಇನ್ನ ಸಿಕ್ಕಿಲ್ಲ ಯಾರಿಗೆ. ಅವಾಗ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಶ್ರೀಶೈಲ ಮಲ್ಲಯ್ಯ ಕಮರಿ ಮಠ ದರ್ಶನ ಮಾಡಿಕೊಂಡು, ಸಿದ್ದಪ್ಪನ ಹುಟ್ಟಿದ ಊರು ಯಾವಾದ್ರಿ? ಅವ ಕಕ್ಕಳ ಮೇಲಿಗೆ ಬರ್ತಾನೆ ಸಿದ್ದಪ್ಪ ಮಹಾರಾಜ ಹಳ್ಳಿ. ಯಾವಾಗ ಸಣ್ಣ ಹುಡುಗಿದ್ದಾಗ ಊರು ಬಿಟ್ಟು ಹೋಗಿದ್ದಲ್ಲ, ಮತ್ತೆ ಸಿದ್ಧಲಿಂಗ ಮಹಾರಾಜ ತನ್ನ ಹುಟ್ಟಿದ ಊರಿಗೆ ಕಕ್ಕಳ ಮೇಲಿಗೆ ಬಂದ. ಕಕ್ಕಳ ಮೇಲೆ ಒಳಗೆ ಪ್ರಭುದೇವರ ಗುಡಿ ಅಂತ ಅದ, ಕಕ್ಕಳ ಮೇಲೆ ಗ್ರಾಮದೊಳಗೆ. ಯಾವಾಗ ಪ್ರಭುದೇವರ ಗುಡಿಯಾಗ ಬಂದು ಕುತ್ತಾನ ಸಿದ್ಧಲಿಂಗ, ಅವಾಗೆಲ್ಲ ಈ ಊರನ ಹಿರಿಯರೆಲ್ಲ ಕತ್ರತ್ತ, ಇವನ್ ನಮ್ಮ ಬಡಿಗೆರ್ ಲಚ್ಚಪ್ಪನ ಮಗ ಇದ್ದಂಗೆ ಕಾಣಿಸ್ತದ. ಕೆಲವೊಂದು ಜನ ಖೂನ್ ಹಿಡ್ಯಾಕತ್ರತ್. ಸಣ್ಣ ಹುಡುಗಿದ್ದಾಗ ಊರು ಬಿಟ್ಟು ಹೋಗಿದ್ಯಮ್ಮ, ಏನು ಎಟ್ಟು ಲಟ್ಟಾಗಿದತ್ತಮ್ಮ, ಎಟ್ಟು ದೊಡ್ಡವಾಗಿರಿ, ಊರಾಗೆಲ್ಲ ಹಿರಿಯರ ಅಂದ್ರತ್ತ, ಇವ ಬಹುಶಃ ನಮ್ಮ ಊರ ಲಚ್ಚಪ್ಪನ ಮಗ ಅಂತ ತಿಳ್ಕೊಂಡು ಖೂನ್ ಹಿಡಿದು
ಅವ ಸಿದ್ದಾಪುರ ಎಲ್ಲ ಊರನ ಜನರಿಗೆ ಹೇಳ್ತಾನೆಯಪ್ಪ, ನಾನು ನಿಮ್ಮ ಊರ ಮಗ ಇದ್ದೀನಪ್ಪ. ಯಾವಾಗ ನಾನು ಹುಟ್ಟಿದ ಊರೊಳಗ 63 ಮಂಟಪ ಪೂಜೆ ಮಾಡಬೇಕಂದ್ರೆ ಸಿದ್ದಾಪುರ ಆಗಿನ ಕಾಲದ 63 ಮಂಟಪ ಪೂಜೆ ಅಂದ್ರೆ 63 ಜನ ಶರಣ ಬರಬೇಕು. ಅಲ್ಲಿ ಸತತವಾಗಿ ದಾಸೋಹ ನಡಿಬೇಕು, ಅಲ್ಲೆಲ್ಲ ನೀರಿನ ವ್ಯವಸ್ಥೆ ಇರಬೇಕು, ಪುರಾಣ ಪ್ರವಚನ ನಡಿಬೇಕು, ಅನ್ನ ದಾಸೋಹ ನಡಿಬೇಕು, ಸಾಕಷ್ಟು ದುಡ್ಡು ಬೇಕಲ್ಲ. ಅವಾಗ ಕಕ್ಕಳ ಮೇಲೆ ಗ್ರಾಮದ ಜನ ತಾಯಪ್ಪ, ನೀ ಎಲ್ಲ 63 ಮಂಟಪ ಪೂಜೆ ಮಾಡ್ತಿ, ಮತ್ತೆ ಇಲ್ಲೆಲ್ಲ ಕುಡಿಯಾಕ ನೀರಿನ ಹಸ್ತದ ನನ್ನ ಬಳಕ. ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಅಲ್ಲೇ ಕಕ್ಕಳ ಮೇಲೆ ಊರ ದಂಡಿಗೆ ಒಂದು ಕಕ್ಕೈನ ಹೊಂಡ ಅಂತ ಇರ್ತದೆ, ಕಕ್ಕೈನ ಹೊಂಡ ಅಂತ ತಿಳ್ಕೊಂಡು ಯಾವಾಗ ಒಂದು ಮ್ಯಾಗಿನ ಕಲ್ಲ ತೆಗೆದ ಕಕ್ಕೈನ ಹೊಂಡ ಅಂತ ಇವತ್ತು ಕಕ್ಕಳ ಮೇಲೆ ಒಳಗಾದ, ಇವತ್ತು ತುಂಬಿ ಹರಿತದ ಕಕ್ಕೈನ ಹೊಂಡ ಅಂತ ತಿಳ್ಕೊಂಡು. ಯಾವಾಗ ನೀರು ಅದ ಬಳಕ ಮತ್ತೆ ರೊಕ್ಕ ಬೇಕೆಲ್ಲ ಪೂಜಾಕ, ರೊಕ್ಕಿದ್ರೆ ಜಾತ್ರೆ ಆಗ್ತದೆ. ಯಾಕ್ರಿ ನೀವೆಲ್ಲ ಪಟ್ಟಿ ಕೊಟ್ರೆ ಮಲ್ಲದ ಜಾತ್ರೆ ಆಗತ್ತದ. ಅವಾಗ ಸಿದ್ದಪ್ಪ ಮಹಾರಾಜ ಅಂದಂತ, ಯಾರಿಗೆ ಹೆಣ್ಣು ಮಗು ಬೇಕಾದ್ರೆ 501 ರೂಪಾಯಿ, ಯಾರಿಗಾದ್ರೂ ಗಂಡು ಮಗು ಬೇಕಾದ್ರೆ 1001 ರೂಪಾಯಿ, ದಾಸೋಕ್ ಯಾರು ತಂದು ಕೊಡ್ತೀರಿ ಅವ್ರಿಗೆ ಮಕ್ಕಳ ಫಲ ಕೊಡ್ತೀನಿ ಸಿದ್ದಪ್ಪ ಮಹಾರಾಜ್. ಎಲ್ಲ ಕಡೆ ಎಷ್ಟೋ ಜನ ತಾಯಿ ಎಂದರು, ಮಕ್ಕಳಿಲ್ಲದ ತಾಯಿದೇವರು ಯಾರಿಗೆ ಗಂಡು ಮಗು ಬೇಕಾದ್ರೆ 1001 ರೂಪಾಯಿ ಕೊಡಾಕತ್ರು, ಹೆಣ್ಣು ಮಗು ಬೇಕಂದ್ರೆ 501 ರೂಪಾಯಿ ಕೊಡಾಕತ್ತರು. ಯಾರು ದಾಸೋಗ ಕಾಳ ಕಡಿ ತಂದು ಕೊಡ್ಲಾಕತ್ತಾರ, ಯಾರು ದವಸದಾನ ತಂದು ಕೊಡ್ಲಾಕತ್ತಾರ, ಯಾರೋ ನಿಮ್ಮಂತೆಲ್ಲ ಶರಣರು ಸಾಕಷ್ಟು ರೊಕ್ಕ ತಂದು ಕೊಡಾಕತ್ತರು. ಇಲ್ಲೇ ನಮ್ಮ ಮೋಟಿಗೆ ಗ್ರಾಮದೊಳಗೆ ರಾಮಚಂದ್ರಪ್ಪ ಬೋನಾಳ ಅಂತ ಆಗರ್ಭ ಶ್ರೀಮಂತ. ಮೋಟಿಗೆ ಗ್ರಾಮದೊಳಗೆ ರಾಮಚಂದ್ರಪ್ಪ ಬೋನಾಳ ಆಗರ್ಭ ಶ್ರೀಮಂತ. ಮಕ್ಕಳಿದ್ದಿಲ್ಲ ಅವನಿಗೆ. ಎಷ್ಟು ಶ್ರೀಮಂತಿಗೆ ತಗೊಂಡು ಏನು ಮಾಡ್ತೀರಿ ಅವ್ವ? ಯಾವಾಗ ರಾಮಚಂದ್ರ ಸಾಹುಕಾರ್ಗ ಮಕ್ಕಳೇ ಇದ್ದಿದ್ದಿಲ್ಲ, ಅವಾಗ ರಾಮಚಂದ್ರಪ್ಪನ ಹೆಂಡತಿ ಹೇಳ್ತಾಳ ಗಂಡಗ, ಏನಿಲ್ಲ ರೀ, ಮದುವೆ ಆಗಿ ಬಹಳ ದಿವಸ ಆಗ್ಯದ, ಮಕ್ಕಳಾಗಿಲ್ಲ. ಯಾವಾಗ ಕಕ್ಕಳ ಮೇಲೆ ಗ್ರಾಮದೊಳಗ ಸಿದ್ಧಲಿಂಗ ಮಹಾರಾಜ 63 ಮಂಟಪ ಪೂಜೆ ಮಾಡಕತ್ತಾನ, 1001 ರೂಪಾಯಿ ಕೊಟ್ರೆ ಗಂಡು ಸಂತಾನ ಕೊಡ್ತಾನಂತ. ನಮಗ ಪರಮಾತ್ಮ ರಗಡ ಸಂಪತ್ತದ, 1001 ರೂಪಾಯಿ ಅಪ್ಪ ಕೊಟ್ಟು ಬರ್ರಿ, ನನಗ ಮಗ ಅಲ್ಲಿ ಅಂದ್ರೆ ಹೇಳ್ತಿದ್ದಾಕಿ. ಯಾವಾಗ ರಾಮಚಂದ್ರಪ್ಪ ಏನು ಮಾಡ್ಯಾನ, ಮನ 1001 ರೂಪಾಯಿ ಒಯ್ದಾನ. ಕಕ್ಕಳ ಮೇಲೆ ಪ್ರಭುದೇವರ ಗುಡಿ ಒಳಗೆ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಕುಂತಿದ್ದ. ಯಾವಾಗ ರಾಮಚಂದ್ರಪ್ಪ ಬೋನಾಳ ಹೋಗಿ, ಇಪ್ಪ ನನಗೆ ಮದುವೆಯಾಗಿ ಬಹಳ ದಿವಸ ಮಕ್ಕಳಾಗಿಲ್ಲ ನನ್ನಪ್ಪ. ಯಾವಾಗ ಮನೆ ಒಳಗೆ ಮಡದಿ ಮಕ್ಕಳ ಕೂಗ, ಮಕ್ಕಳ ಚಿಂತೆ ಬಹಳ ಆಗ್ಯದ. 1001 ರೂಪಾಯಿ ದಾಸೋಕ ಕೊಟ್ಟಾನ. ಸಿದ್ಧಲಿಂಗ ಮಹಾರಾಜ ಪ್ರಸಾದ ಕೊಟ್ಟಾನ, ಅದು ತಂದ ಹೆಂಡತಿ ಕೈ ಕೊಟ್ಟು ಬಿಟ್ಟ ರಾಮಚಂದ್ರಪ್ಪ ಸಾಹುಕಾರ. ಶರಣರ ಸಂತರ ಮಹಾತ್ಮರ ವಾಣಿ ಎಂದೂ ಸುಳ್ಳಾಗಲಿವ. ಅವಾಗ ಮನೆಯೊಳಗೆ ಮಡದಿ ಪ್ರಸಾದ ತಗೊಂಡಾಳೆ. ಮುಂದೆ ಕೆಲವೊಂದು ದಿವಸಗಳ ಆಗಲಿಲ್ಲ, ಆ ರಾಮಚಂದ್ರಪ್ಪನ ಮಡದಿ ಗರ್ಭಿಣಿ ಆಗಕಂತಾಳೆ. ಸಿದ್ಧಲಿಂಗ ಮಹಾರಾಜ ಮಂಟಪ ಪೂಜೆ ನಡೆದದ. ನಾಡಿನ ಎಲ್ಲ ಕಡೆ ಶರಣರು ಸಂತರು ಮಹಾತ್ಮರು ಬಂದಾರೆ. ನೋಡಬೇಕು ಕಕ್ಕಳ ಮೇಲೆ ಗ್ರಾಮದಾಗ ಸಿದ್ಧಲಿಂಗ ಮಹಾರಾಜ 63 ಮಂಟಪ ಪೂಜೆ ಮಾಡದ. ಎಷ್ಟ ನಿಮ್ಮಂತ ಶರಣರೆಲ್ಲ ಬಹಳ ಕಾಳ ಕಡೆ ರೊಕ್ಕ ಕೊಟ್ಟಿದ್ರು. ಎಷ್ಟೋ ಜನ ಬಡವರು ತಮ್ಮ ಹೊಟ್ಟಿಗಾಗಿ ಇಟ್ಟಿರ್ತಕ್ಕಂಥ ದವಸ ಧಾನ್ಯ ಕೊಟ್ಟಿದ್ರಲ್ಲ. ಸಿದ್ದಪ್ಪ ಮಹಾರಾಜ ಏನು ಮಾಡ್ದ, ಬಹಳ ಉಳಿತು ರೊಕ್ಕ ರೂಪಾಯಿ, ಅದೆಲ್ಲ ಬಡವರಿಗೆ ಹೊಳ್ಳಿ ದಾನ ಮಾಡಕದ ಸಿದ್ದಪ್ಪ ಮಹಾರಾಜ. ತೋಳ ಏನು ಮಾಡಲಿ. ಯಾವಾಗ ಸಿದ್ಧಲಿಂಗ ಮಹಾರಾಜ ಎಲ್ಲ ಬಡವರಿಗೆ ದಾನ ಮಾಡಕಂತ, ಯಾವಾಗ ಮೋಟಿಗೆ ಗ್ರಾಮದಾಗ ರಾಮಚಂದ್ರಪ್ಪನ ಮಡದ 8 ತಿಂಗಳ ಗರ್ಭವತಿ ಆಗಿದ್ದಳಕ್ಕೆ. ಯಾಕಂದ್ರೆ ಒಬ್ಬೊಬ್ಬರಿಗೆ ಹೀಗಿರ್ತದ, ದುಡ್ಡಿನ ದೇವು ಬಡ್ಕೊಂಡಿರ್ತದ. ಅವಾಗ ಏನು ಮಾಡಿದ ಸಾಹುಕಾರ, ಸಿದ್ದಪ್ಪ ಮಹಾರಾಜ ಎಲ್ಲ ರೊಕ್ಕ ಹೊಳೆ ಕೊಡಾತ, ನಂದು ಹೋಗಿ ಇಸ್ಕೊಂಡು ಬರ್ಬೇಕಂದೆವ. ಎಲ್ಲರೂ ರೊಕ್ಕ ಹೊಳೆ ಕೊಡಕತ್ತ, ನಾನು 1001 ರೂಪಾಯಿ ಕೊಟ್ಟಿನ ಸಿದ್ದಪ್ಪ ಮಹಾರಾಜಾಗ, ನಂದು 1000 ರೂಪಾಯಿ ಇಸ್ಕೊಂಡು ಬರ್ಬೇಕಂದ. ಸಿದ್ದಪ್ಪ ಮಹಾರಾಜ ಮಾಡ್ದಾಗ ಕೂತಿದ ಕಕ್ಕಳ ಮೇಲೆ ಗ್ರಾಮದೊಳಗೆ, ಮಾತಾಡಬೇಡ್ರಿ, ಸುಮ್ ಕೊಡ್ರಿ. ಅವಾಗ ಏನ ಮಾಡ್ಯಾನ, ಸಾಹುಕಾರ ಬಂದನ, ಯಪ್ಪ ಸಿದ್ಧಲಿಂಗ, ಎಲ್ಲರಿಗೆ ರೊಕ್ಕ ಕೊಟ್ಟಿರ್ತಕ್ಕಂಥ ದುಡ್ಡು ಹೊಳೆ ಕೊಡಕತ್ತಿದಿ, ನಾನು 1000 ರೂಪಾಯಿ ಕೊಟ್ಟು ನನ್ನ ದುಡ್ಡು ನಾವು ಹೊಳೆ ಕೊಡುವ ಅಂದ. ಏನು ಮಾಡಿದ್ರೆ ಅಂತ ಜಿಪ್ಪುಂಡ್ರು ನಮ್ಮ ಕಡೆ ಅದರ ಒಬ್ಬ ತುಪ್ಪನ ನೋಡ ಬಿತ್ತು ಚೀಪ್ ಹೋಗಿತ್ತವ.
ನಮ್ಮ ಊರಾಗ ಒಬ್ಬದ ಒಂದು ಅಡಿಕೆ ಒಂದು ವರ್ಷ ತಿತ್ತನ್ರಿ, ಒಂದು ಅಡಿಕೆ ಒಂದು ವರ್ಷ ತಿತ್ತನ್ ಅಂತ ಜಿಪ್ಪುಣ. ಅದಕ್ಕೆ ಹೇಳ್ತಾರೆ, ತಾನು ಉಣ್ಣದ ಅನ್ಯರಿಗಿಕ್ಕದ ಅನ್ನವೂ ಏತಕ್ಕೆ. ಗಳಿಸಿ ಇಟ್ಟಿದಿ ಕೋಟಿ ಕೋಟಿ ರೊಕ್ಕ ಇದ್ದರೆ ನನ್ ಮಾಡಬೇಕಲ್ರಿ. ಯಾವಾಗಲಿರುವಂತ ಏನಾಗಿದೆ, ಯಾವ ರಾಮಚಂದ್ರಪ್ಪ ಸಾಹುಕಾರ ಮಹಾಮಹಿಮ ಪುರುಷ ಸಿದ್ಧ ಲಿಂಗ ಮಹಾರಾಜ ಕೊಟ್ಟಿರ್ತಕ್ಕಂಥ ದುಡ್ಡ ಹೊಳ್ಳಿ ತರಕ್ ಹೋಗ್ಯಾನ. ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮರೇ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಆಡಿಸಿ ಕಾಡಿತು ಶಿವನ ಡಂಗೂರ. ಮಾಡಿದೆನ್ನದಿರ ಲಿಂಗಕ್ಕೆ, ನೀಡಿದೆನ್ನದಿರ ಜಂಗಮಕ್ಕೆ. ಯಾವಾಗ ನಾನು ಲಿಂಗೈಗೆ ಅಭಿಷೇಕ ಮಾಡಿದ್ದೆ, ಮಲ್ಲಗೆ ಪಂಚ ಅಭಿಷೇಕ ಮಾಡಿದ್ದೆ, ನಮ್ಮಲ್ಲಿ ಇರಬಾರ್ದು. ಜಂಗಮರಿಗೆ ನೀಡಿದಂಥ ಭಾವನೆ ಇರಬಾರ್ದು. ಯಾವಾಗ ಅಂತ ಭಾವನೆ ನಮ್ಮಲ್ಲಿ ಇರ್ಲಿಲ್ಲ ಅಂದ್ರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಇಲ್ಲಿ ಏನು ಮಾಡ್ಯಾನ ರಾಮಚಂದ್ರಪ್ಪ, ಅಪ್ಪಗ ಒಂದು 1,000 ರೂಪಾಯಿ ಕೊಟ್ಟಾನಲ್ಲ. ಮನಿ ಒಳಗ ಮಡದಿ 8 ತಿಂಗಳ ಗರ್ಭವತಿ ಆಗಿಳ ರಾಮಚಂದ್ರಪ್ಪನ ಮಡದಿ ಮನಿ ಒಳಗೆ ಎಲ್ಲರಿಗೆ ಕೊಟ್ಟಿದ ದುಡ್ಡು ಕೊಡಾಕತ್ತಾನ. ನಾನು ಹೋಗಿ ತಗೊಂಡು ಬರ್ಬೇಕಂದ ರಾಮಚಂದ್ರಪ್ಪ. ದುಡ್ಡಿನ ಭೂತ ಬಡ್ದಿತ್ತವನಿ. ನೀವು ನೋಡ್ಬೇಕು, ಒಬ್ಬೊಂದು ಕಡೆ ಇಟ್ಟು ಶ್ರೀಮಂತರು ಇರ್ತಾರೆ, ನಿಮ್ಮ ಕಡೆ ಇನ್ನ ಇಟ್ಟೆಲ್ಲ ಮಾಡ್ತೀವಿ. ಒಂದೊಂದು ಕಡೆ ಬರ್ರಿ ಹೇಳ್ತೀನಿ, ನಿಮಗೆ ಏನು 1 ರೂಪಾಯಿ ದಾನ ಮಾಡಂಗಿಲ್ಲ, ದೇವ್ರ ಪಟ್ಟಿ ಕೊಡಂಗಿಲ್ಲ. ಸಿದ್ಧಲಿಂಗ ಮಹಾರಾಜ ಕುಂತಿದ ಪ್ರಭುದೇವರ ಗುಡಿ ಒಳಗೆ ಹೋಗಿ ಹೇಳುತ್ತವೆ, ರಾಮಚಂದ್ರಪ್ಪ, ಏ ಸಿದ್ಧಲಿಂಗಪ್ಪ, ನಾನು ಕೊಟ್ಟಿದ 1,000 ರೂಪಾಯಿ ಹೊಳೆ ಕೊಡು ಅಂದ. ಸಿದ್ದಪ್ಪ ಮಹಾರಾಜ ಅಂದ, ಸಾವುಕಾರ ನೀ ಬರ್ತಿ ಅನ್ನೋ ಕೂನಿತ್ತು ಅಂದತ್ತ. ನೀನು ಬರ್ತಿ ಅಂತ ನನ್ನ ಕೂನಿತ್ತು, ನಿನ್ನ ದುಡ್ಡ ನಾ ತಗೊಂಡಿಲ್ಲ ಅಂದ. ಯಾವಾಗಲೂ ಸತ್ ಪಾತ್ರಕ್ಕೆ ಪುಣ್ಯಾತ್ಮರ ದುಡ್ಡು ಬರ್ತ, ಪಾಪಿಗಳ ದುಡ್ಡು ಎಂದೂ ಬರಂಗಿಲ್ಲ ಪುಣ್ಯಾತ್ಮರ್. ನಾಯಿ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ಅವಾಗ ಸಿದ್ಧಲಿಂಗ ಮಹಾರಾಜ ಹೇಳ್ತಾನ, ಸಾವುಕಾರ ನಿನ್ನ ದುಡ್ಡು ಅಲ್ಲೇ ಅದು ತಗೊಂಡು ಹೋಗು ಅಂದ ಅಪ್ಪ ಸಿದ್ಧಲಿಂಗ ಮಹಾರಾಜ. ನಿನ್ನ ದುಡ್ಡು ನಾನು 63 ಮಂಟಪ ಪೂಜೆಗೆ ಹಾಕಿಲ್ಲಪ್ಪ, ಅಲ್ಲೇ ಅಪ್ಪನ ಬಲ್ಲಿ ಅಂದ ಬಳಿಕ ಅವಾಗೇನು ಕೊಟ್ಟಿದ್ದ 1,000 ರೂಪಾಯಿ ಅಲ್ಲೇ ಇದ್ದು. ಯಾವಾಗ ರಾಮಚಂದ್ರಪ್ಪ ಸಾಹುಕಾರ ದುಡ್ಡು ತಗೊಂಡು ಮನೆಗೆ ಹೋತನ, ಮನ್ಯಾಗ 8 ತಿಂಗಳ ಗರ್ಭವತಿ ಮಡದಿ ಕೂತಿಳ, 8 ತಿಂಗಳ ಹೊಟ್ಲೆ ಹೆಂಡತಿ. ಯಾವಾಗ ಸಾಹುಕಾರ ರೊಕ್ಕ ತಗೊಂಡು ಮನ್ಯಾಗ ಹೋಗ್ಯಾನ, 8 ತಿಂಗಳ ಗರ್ಭ ಕರಗಿ ನೀರಾಗಿ ಹೋಗ್ಬಿಟ್ಟದ, ನೀರಾಗಿ ಹೋಗ್ಬಿಟ್ಟದ. 8 ತಿಂಗಳ ಇದ್ರ ತಾಯಿ ನನ್ನವ್ವ ಗರ್ಭ ಕರಗಿ ಹೋಗ್ಬಿಟ್ಟಿತ್ತು. ಅವಾಗ ಸಾಹುಕಾರ ಹೇಳ್ದೆ ಅಂತಳ, ನೋಡು ಏನು ಮಾಡೋದದ ಜೀವನದೊಳಗೆ, ಯಾವ ದುಡ್ಡು ತಗೊಂಡು ಏನು ಮಾಡಬೇಕಾಗ್ಯದ. ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಸಣ್ಣವನಲ್ಲವ, ಸಾಕ್ಷಾತ್ ಶಿವರೂಪಿಯಾದ ಸಿದ್ಧಲಿಂಗನ ಕಡೆಯಿಂದ ನಿನ್ನ ರೊಕ್ಕ ನೀ ಇಸ್ಕೊಂಡು ಬನ್ನಿ, ಅವ ಕೊಟ್ಟ, ಅವನು ತಗೊಂಡು ಹೋಗ್ಯಾನ ಅಂದ್ರ ತೆಗಿ. ಅವಾಗ ತೆಲೆನ ಜ್ಞಾನ ಹುಚ್ಚು ಹೋಗ್ಯದ ಸಾಹುಕಾರಗೆ. ಯಾವ ದುಡ್ಡ ಸಂಪತ್ತು ನನಗೆ ಶಾಶ್ವತವಲ್ಲ ಅಂತ ತಿಳ್ಕೊಂಡು ತನ್ನ ಅರಿವ ತನಗಾಗ್ಯಾದ. ಮತ್ತ ಅದೇ ದುಡ್ಡು ತಗೊಂಡನ, ಹೆಂಡತಿ ತಗೊಂಡ, ಮತ್ತ ಅಪ್ಪನ ಮೇಲೆ ಹೋಗ್ಯಾನ, ಕಕ್ಕಳ ಮೇಲಿಗೆ ಹೋಗ್ಯಾನ. ಸಿದ್ಧಲಿಂಗ ಮಹಾರಾಜ ಪ್ರಭುದೇವರ ಗುಡಿ ಒಳಗೆ ಕುಂತಿದ್ದ. ಹೋಗಿ ಮಡದಿ ಸತಿಪತಿ ಕೂಡಿ ದುಃಖ ಮಾಡಕ್ಕಂತರಿಪ್ಪ. ಕರುಣೆಯ ತೋರೋ ಸಿದ್ಧಲಿಂಗ. ಯಾವಾಗ ಮಡದಿ ಹೇಳುತ್ತಾಳೆ, ಯಪ್ಪ ಕರುಣೆಯ ತೋರಿ ಕಾಪಾಡೋ ಸಿದ್ಧಲಿಂಗ, ನಂದೇನೋ ತಪ್ಪು ಮಾಡೀನಿಯಪ್ಪ, ನನಗ ಮಕ್ಕಳ ಭಾಗ್ಯ ನೀಡೋ ಯಪ್ಪ ಅನ್ನುವಂತ ಸಮಯದೊಳಗೆ ಕರುಣೆಯ ತೋರೆಯ ಗುರುವೇ. ಹೌದೌದು.